ವಿದ್ಯಾರ್ಥಿ ಮಿತ್ರರೇ, ಕಳೆದ ಅವಧಿಯಲ್ಲಿ ನಾವು ಮಹಾತ್ಮರ ಗುರು ಗದ್ಯ ಭಾಗವನ್ನು ನೋಡ್ತಾ ಇದ್ವಿ. ಈಗ ಮುಂದುವರೆದು ಕುದ್ಮಲ್ ರಂಗಾರವರ ಸಾಮಾಜಿಕ ಸೇವಾ ನಿಷ್ಠೆಯನ್ನು ತಿಳಿತಾ ಬರುವ. ಕಳೆದ ತರಗತಿಯಲ್ಲಿ ನಾವು ನೋಡಿದ ಹಾಗೆ ಕುದ್ಮಲ್ ರಂಗಾರ ಅವರ ಜೀವನದಲ್ಲಿ ತಿರುವು ನೀಡಿದಂತಹ ಘಟನೆ, ನ್ಯಾಯವಾದಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬಹುದಾಗಿತ್ತು. ಆದರೆ ಆ ತಿರುವು ನೀಡಿದಂಥ ಒಂದು ಘಟನೆ ಬೆಂದೂರು ಬಾಬು ಪ್ರಕರಣದಿಂದ ಮನನೊಂದು ಅಲ್ಲಿ ಆದಂಥ ಅನ್ಯಾಯವನ್ನು ಕಂಡು ಅವರು ತನ್ನ ವಕೀಲಿ ವೃತ್ತಿಯನ್ನು ತ್ಯಜಿಸ್ತಾರೆ. ಆಗ ದಲಿತರ ಉದ್ಧಾರಕ್ಕೋಸ್ಕರವಾಗಿ ಅವರು ಮುಂದೆ ಬರಬೇಕು ಅಂದರೆ, ಅವರ ಏಳಿಗೆ ಆಗಬೇಕು ಅಂದರೆ ಅವರಿಗೆ ವಿದ್ಯೆ ದೊರಕಬೇಕು ಅಂತ ಹೇಳ್ತಾ, ಅವರ ಪ್ರಗತಿಯನ್ನು ಹೊಂದಬೇಕು ಅಂದರೆ ಅವರಿಗೆ ವಿದ್ಯೆಯೇ ಮೂಲ ಅಂತ ಹೇಳ್ತಾ ಶೋಷಿತ ವರ್ಗವನ್ನು ಮೇಲೆತ್ತುವ ಕೆಲಸವನ್ನು ಮಾಡೋದಕ್ಕೆ ಕುದ್ಮಲ್ ರಂಗಾರ ದಕ್ಷಿಣ ಕನ್ನಡದ ಮಂಗಳೂರಿನ ಹಲವಾರು ಕಡೆ ಪಂಚಮ ಶಾಲೆಗಳನ್ನು ತೆರೀತಾರೆ. ದಲಿತರ ಉದ್ಧಾರಕ್ಕೋಸ್ಕರವಾಗಿ DCM ಸಂಸ್ಥೆಯನ್ನು ಪ್ರಾರಂಭಿಸಿ, ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಸಂಸ್ಥೆಯನ್ನು ಪ್ರಾರಂಭಿಸಿ, ಮಂಗಳೂರಿನ 16 ಕಡೆ ಅವರ ಶಿಕ್ಷಣಕ್ಕೋಸ್ಕರವಾಗಿ ಶಾಲೆಗಳನ್ನು ಪ್ರಾರಂಭಿಸಿ ಅವನ್ನು ಪಂಚಮ ಶಾಲೆಗಳು ಅಂತ ಕರೆದು ಕಂಕನಾಡಿ, ಮೂಲಿಕಿ, ಬೋಳೂರು, ಉಡುಪಿ, ಬನ್ನಂಜೆ, ನೇಜಾರು, ಅತ್ತಾವರ, ಬಾಬುಗುಂಡೆ, ದಡ್ಡಲಕಾಡು ಈ ಸ್ಥಳಗಳಲ್ಲಿ ಶಾಲೆಗಳನ್ನು ತೆರೆದು ಅವುಗಳಿಗೆ ಪಂಚಮ ಶಾಲೆಗಳು ಅಂತ ಕರೆದು ಉಚಿತವಾಗಿ ಅಲ್ಲಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು, ಶೋಷಿತರ, ತುಳಿತಕ್ಕೆ ಒಳಗಾದವರ, ದಮನಕ್ಕೆ ಒಳಗಾದಂಥವರ, ಅಸ್ಪೃಶ್ಯರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಪೋಷಕರಿಗೆ 2 ಪೈಸೆ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟು ಅವರ ಹಟ್ಟಿಗೆ ಹೋಗಿ ದಲಿತರ ಮಕ್ಕಳ ಮೈಕೈ ತೊಳೆದು ತಲೆಯನ್ನು ನೇವರಿಸಿ ಅವರ ಮನಸ್ಸನ್ನು ಗೆದ್ದು ಮಕ್ಕಳನ್ನು ಶಾಲೆಗೆ ಕಳಿಸುವಂತೆ ಮನವೊಲಿಸುತ್ತಾರೆ ಕುದ್ಮಲ್ ರಂಗಾರ. ಮುಂದುವರೆದು ಭಾರತೀಯ ಸಮಾಜದಲ್ಲಿ ಒಂದು ಅಂಟಿಕೊಂಡಿದ್ದಂಥ ಒಂದು ರೋಗ, ಒಂದು ಜಾಡ್ಯ, ಜೀತ ಪದ್ಧತಿ. ಆ ಜೀತ ಪದ್ಧತಿಯ ನಿರ್ಮೂಲನೆಗಾಗಿ ಕುದ್ಮಲ್ ರಂಗಾರ ದಕ್ಷಿಣ ಕನ್ನಡದಲ್ಲಿ ತುತ್ತು ಅನ್ನಕ್ಕಾಗಿ, ಅಲ್ಪ ಸಾಲಕ್ಕಾಗಿ ದಣಿಗಳ ಮನೆಯಲ್ಲಿ ಬಂದಿಗಳಾಗಿದ್ದ ಎಷ್ಟೋ ಜನ ಜೀತದಾಳುಗಳನ್ನು ಮುಕ್ತಗೊಳಿಸ್ತಾರೆ. ಅವರ ಬದುಕಿಗೋಸ್ಕರವಾಗಿ ಕುದ್ಮಲ್ ರಂಗಾರ ಅಸ್ಪೃಶ್ಯರಿಗೋಸ್ಕರವಾಗಿ, ದಲಿತರಿಗೋಸ್ಕರವಾಗಿ, ಶೋಷಿತ ವರ್ಗದವರಿಗೋಸ್ಕರವಾಗಿ ವೃತ್ತಿಪರ ಶಿಕ್ಷಣ ನೀಡಲು ಮಂಗಳೂರಿನ ಶೇಡಿಗುಡ್ಡೆ ಎಂಬಲ್ಲಿ ಕೈಗಾರಿಕಾ ತರಬೇತಿ ಶಾಲೆಯನ್ನು ಪ್ರಾರಂಭಿಸ್ತಾರೆ. ಜೀವ ಬೆದರಿಕೆ ಬಂದರೂ ಕೂಡ ಕುಗ್ಗದೆ ತಾವು ಸ್ಥಾಪಿಸಿದ್ದಂತಹ DCM ಸಂಸ್ಥೆ ಇದೆ, ಡಿಪ್ರೆಸ್ಡ್ ಕ್ಲಾಸ್ ಮಿಷನ್. ಈ ಸಂಸ್ಥೆಯ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಏನು ಜೀತ ಪದ್ಧತಿಯಿಂದ ಮುಕ್ತಿಗೊಳಿಸ್ತಾರೋ ಅವರಿಗೆ ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವರಿಗೆ ಗುಡಿ ಕೈಗಾರಿಕೆಗಳನ್ನು, ಗೃಹ ಕೈಗಾರಿಕೆಗಳನ್ನು ಇಲ್ಲಿ ಕಲಿಸೋದನ್ನು ನಾವು ಕಾಣ್ತೇವೆ. ಏನು DCM ಮಿಷನ್ ಶಾಲೆಗಳಲ್ಲಿ ಮತ್ತು ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಬಡಗಿ, ನೇಯ್ಗೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಕಾಣಿಕೆ
ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಲು ಅಗತ್ಯವಾದ ತರಬೇತಿಗಳನ್ನು ಆ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ದಲಿತರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾರೇ ಜೀವ ಬೆದರಿಕೆಯನ್ನು ಹಾಕಿದ್ರೂ ಕೂಡ ಉತ್ತಮ ಕುಟುಂಬದಲ್ಲಿ ಬಂದಂಥವರು, ಸವರ್ಣೀಯರು ಆದ ಕಾರಣ ಅವರಿಗೆ ಜೀವ ಬೆದರಿಕೆ ಆಗ್ತಾರೆ. ಆದರೂ ಕೂಡ ಬಿಡದೆ ಸಾಹುಕಾರರ ಮನೆಯಲ್ಲಿ ಜೀತದಾಳುಗಳಾಗಿದ್ದ ಎಷ್ಟೋ ಜನ ಜೀತದಾಳುಗಳನ್ನು ಅಲ್ಲಿಂದ ಬಿಡಿಸಿ ಅವರು ಸ್ವತಂತ್ರವಾಗಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಡಿಸಿಎಂ ಮಿಷನ್ ಶಾಲೆಗಳಲ್ಲಿ ಹಾಗೂ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ ಅವರಿಗೆ ಗುಡಿ ಕೈಗಾರಿಕೆಗಳನ್ನು ಮಾಡೋದಕ್ಕೆ ತರಬೇತಿಯನ್ನು ಕೊಟ್ಟು ಸ್ವಾವಲಂಬಿ ಜೀವನಕ್ಕೆ ದಾರಿಯನ್ನು ತೋರಿಸ್ತಾರೆ. ಸ್ವತಂತ್ರವಾಗಿ ಬದುಕಬೇಕು, ತಾವು ದುಡಿದು ತಾವೇ ಗಳಿಸಿ ತಾವು ಜೀವನವನ್ನು ಮಾಡಬೇಕು ಅನ್ನೋದನ್ನ ಕುದ್ಮಲ್ ರಂಗಾರ ತಿಳಿ ಹೇಳ್ತಾರೆ. ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿ ಊಟವೇ ದೊಡ್ಡದೆಂದು ತೋರಿಸಿಕೊಡ್ತಾರೆ. ಇನ್ನೊಬ್ಬರ ಮನೆಯ ಮುಂದೆ ಕೈ ಚಾಚಿ ನಿಲ್ಲೋದಕ್ಕಿಂತ ಸ್ವತಂತ್ರವಾಗಿ ತಾನು ಬದುಕುವುದು ಮೇಲು ಅನ್ನೋದನ್ನ ತಿಳಿ ಹೇಳ್ತಾ, ಅವರು ಯಾವ ವೃತ್ತಿಯನ್ನ ಮಾಡೋದಕ್ಕೆ ಇಷ್ಟಪಡ್ತಾರೋ, ಯಾವುದನ್ನ ಕಲಿಯೋದಕ್ಕೆ ಇಷ್ಟಪಡ್ತಾರೋ ಅಂಥದ್ದನ್ನ ಇಲ್ಲಿ ಬಡಗಿ ಕೆಲಸ, ನೇಯ್ಗೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಕಾಣಿಕೆ ಇಂಥ ಹಲವಾರು ಗುಡಿ ಕೈಗಾರಿಕೆಗಳನ್ನ ಅವರಿಗೆ ಕಲಿಸುವ ಕೆಲಸವನ್ನು ಮಾಡ್ತಾರೆ. ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆತ್ಮಗೌರವದಿಂದ ಬದುಕಬೇಕು, ಅನ್ಯರ ಮನೆ ಅನ್ನಕ್ಕೋಸ್ಕರವಾಗಿ ಬದುಕೋದಲ್ಲ. ನಮ್ಮ ಮನೆಯಲ್ಲಿ ಅದು ಗಂಜಿ ಊಟ ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾದಂತಹ ಎಲ್ಲ ವರ್ಗನೂ ಕೂಡ ಇಷ್ಟಪಡುವಂಥ, ಅಲ್ಲಿ ಬಡವ ಬಲ್ಲಿದ ಅಂತ ಮೇಲು ಕೀಳು ಅಂತ ಯಾವುದೂ ಕೂಡ ಇಲ್ಲದೆ ಈಗಲೂ ಕೂಡ ಇಷ್ಟಪಡುವಂತಹ ಗಂಜಿ ಊಟ ಅದು ಎಲ್ಲರೂ ಕೂಡ ಪಡೆಯಬಹುದು. ಎಂಥ ಬಡವನೂ ಕೂಡ ಆ ಗಂಜಿ ಊಟವನ್ನು ದುಡಿದು ತಿನ್ನಬಹುದು, ಒಪ್ಪತ್ತಿನ ಆ ಗಂಜಿ ಊಟವನ್ನು ಮಾಡಬಹುದು ಅನ್ನೋದನ್ನ ಇಲ್ಲಿ ಕುದ್ಮಲ್ ರಂಗಾರಾವ್ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನೊಬ್ಬರ ಮನೆಯ ಜೀತದಾಳುಗಳಾಗಿ ಬದುಕೋದು ಬೇಡ, ನಾವು ಆತ್ಮಗೌರವದಿಂದ ಬದುಕನ್ನ, ನಮಗೂ ಸ್ವತಂತ್ರ ಬದುಕಿದೆ, ನಮ್ಮನೆಯ ಗಂಜಿ ಊಟವೇ ಸಾಕು, ನಾವು ದುಡಿದು ಜೀವಿಸುವ, ದುಡಿದು ಬದುಕುವ ಅನ್ನೋದನ್ನ ಸ್ವತಂತ್ರ ಜೀವಿಗಳಾಗಿ ಬದುಕೋದಿಕ್ಕೆ ಶೋಷಿತ ವರ್ಗವನ್ನ ಕೆಲವೊಂದು ಕಡೆ ಅವರಿಗೆ ಶೋಷಿತ ವರ್ಗಕ್ಕೆ ದಾರಿಯನ್ನು ತೋರಿಸ್ಕೊಡ್ತಾರೆ. ನಂತರ ಮುಂದುವರೆದು ಕುದ್ಮಲ್ ರಂಗಾರವರ ಸಾಮಾಜಿಕ ಕಾರ್ಯ, ಸೇವಾ ನಿಷ್ಠೆ ನೋಡೋದಾದ್ರೆ, ಕೊರಗ ಜನಾಂಗದವರಿಗೆ ಕೋರ್ಟ್ ಗುಡ್ಡೆ ಬಳಿ ಸಾಲು ಮನೆಗಳನ್ನು ಕಟ್ಟಿಸಿಕೊಡ್ತಾರೆ. ಅತಿ ಹಿಂದುಳಿದಂತಹ ವರ್ಗ ಕೊರಗ ಜನಾಂಗ, ಅವರಿಗೆ ಸೂರು ಕೂಡ ಇರೋದಿಲ್ಲ. ಅವರಿಗೆ ಸೂರನ್ನು ಕಟ್ಟಿಕೊಡಿಸುವಂತ ಕೆಲಸವನ್ನು ಕೋರ್ಟ್ ಗುಡ್ಡೆಯ ಬಳಿ ಸಾಲು ಸಾಲು ಮನೆಗಳನ್ನು ಉಚಿತವಾಗಿ ಕಟ್ಟಿಸಿಕೊಡ್ತಾರೆ. ಕುಲ ಕಸುಬಿನಲ್ಲಿ ಗುಡಿ ಕೈಗಾರಿಕೆಗಳಲ್ಲಿ ತೊಡಗಲು ನೆರವಾಗ್ತಾರೆ. ಯಾಕೆಂದ್ರೆ ಬರೀ ಮನೆ ಕಟ್ಟಿಸಿಕೊಟ್ರೆ ಸಾಲದು, ಅವರು ಸ್ವತಂತ್ರವಾಗಿ ಬದುಕಬೇಕು ಅಂದ್ರೆ ಅವರಿಗೆಲ್ಲ ಒಂದು ಕಡೆ ಆ ಗುಡಿ ಕೈಗಾರಿಕೆಗಳಿಗೆ, ಅವರ ಕುಲ ಕಸುಬಿಗೆ ಒಂದಿಷ್ಟು ಸಹಾಯವನ್ನು ಮಾಡಬೇಕು. ಹಾಗಾಗಿ ಆ ದಲಿತರ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ, ಸಹಕಾರ ಮನೋವೃತ್ತಿಯನ್ನ ಬೆಳೆಸೋದಕ್ಕೋಸ್ಕರವಾಗಿ ಕೋರ್ಟ್ ಹಿಲ್ಸ್ನಲ್ಲಿ ಆದಿದ್ರಾವಿಡ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿ, ಆದಿದ್ರಾವಿಡ ಸಹಕಾರ ಸಂಘವನ್ನು ಆರ್ಥಿಕವಾಗಿ ಮೇಲೆತ್ತಲು, ಸದೃಢಗೊಳಿಸಲು, ಅವರಲ್ಲಿ ಆರ್ಥಿಕತೆ ಅಷ್ಟು ಇರಲಿಲ್ಲ ಶೋಷಿತ ವರ್ಗದಲ್ಲಿ, ಇವರು ಸಹಾಯವನ್ನು ಮಾಡಿ ಆದಿದ್ರಾವಿಡ ಸಹಕಾರ ಸಂಘವನ್ನು ಪ್ರಾರಂಭಿಸಿ ಅಲ್ಲಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಟ್ಟು ಅವರ ಕುಲ ಕಸುಬನ್ನ, ಗುಡಿ ಕೈಗಾರಿಕೆಗಳನ್ನು ಮಾಡೋದಕ್ಕೆ, ಬಡಗಿ ಕೆಲಸನೋ, ನೇಯ್ಗೆ ಕೆಲಸನೋ ಅಥವಾ ಕಸೂತಿ ಕೆಲಸನೋ, ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡುವಂಥದ್ದು, ಒಂದು ಗುಡಿ ಕೈಗಾರಿಕೆಯನ್ನ ಇಲ್ಲಿ ತೊಡಗಲು, ಅದನ್ನು ಮಾಡಲು ಇವರು ನೆರವಾಗ್ತಾರೆ. ನಂತರ ಕುದ್ಮಲ್ ರಂಗಾರಾವ್ ಈ ಎಲ್ಲ ಕೆಲಸಗಳನ್ನ ಅವರಿಗೆ ಶಿಕ್ಷಣವನ್ನ, ಸ್ವತಂತ್ರವಾಗಿ ಬದುಕೋದಿಕ್ಕೆ ಅವರಿಗೆ ಬೇಕಾದಂತಹ ಆರ್ಥಿಕ ಸೌಲಭ್ಯವನ್ನ,
ಅವರ ಅನ್ನವನ್ನೇ ಅವರು ಎಲ್ಲ ಒಂದು ಕಡೆ ಪಡ್ಕೊಳ್ಳೋದಕ್ಕೆ ಸಹಾಯಕವಾಗಿ ದುಡಿದು ತಿನ್ನುವ ಹಾಗೆ ಮಾಡಿದ್ದನ್ನು, ಜೀತದಿಂದ ವಿಮುಕ್ತಿಗೊಳಿಸಿದ್ದನ್ನ, ಈ ಎಲ್ಲವನ್ನ ಕೆಲಸವನ್ನ ಮಾಡಿದ್ದಕ್ಕೆ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥ ರಂಗಾರಾವ್ ಅವರಿಗೆ ಸಮಾಜದಲ್ಲಿ ಬಹಳ ತೆಗಡಿಕೆಗಳು ಬರ್ತವೆ. ಇಡಿಯಾಗಿ ಅವರ ಕುಟುಂಬವನ್ನ ಊರಿನಿಂದ ಬಹಿಷ್ಕಾರವನ್ನು ಹಾಕ್ತಾರೆ. ಕುದ್ಮಲ್ ರಂಗಾರಾವ್ ತಮ್ಮ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಗುರಿ ಹಾಕ್ತಾರೆ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ದೇವಾಲಯ ಪ್ರವೇಶವನ್ನು ನಿರಾಕರಿಸ್ತಾರೆ. ಯಾರು ಕೂಡ ಬರಬಾರದು. ಅವರು ನಿಮ್ನ ವರ್ಗವನ್ನ, ಶೋಷಿತ ವರ್ಗವನ್ನ, ತುಳಿತಕ್ಕೆ ಒಳಗಾದ ವರ್ಗವನ್ನ ಮುಟ್ಟಿ ಬಂದಿರ್ತಾರೆ. ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಹಾಯವನ್ನು ಮಾಡಿ ನಮಗೆ ಜೀತದಾಳುಗಳು ಇಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸವನ್ನ ಮಾಡೋದಕ್ಕೆ ಕೆಲವೊಂದು ಅಡ್ಡಿಪಡಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಸಮುದಾಯದಿಂದ ಅವರನ್ನ ಬಹಿಷ್ಕರಿಸಬಹುದು. ನಂತರ ದೇವಾಲಯಗಳಿಗೂ ಕೂಡ ಪ್ರವೇಶವನ್ನು ಮಾಡೋದಕ್ಕೆ ಅವರನ್ನು ನಿರಾಕರಿಸ್ತಾರೆ. ಊರಿನಲ್ಲಿ ಕ್ಷೌರಿಕರು ಕ್ಷೌರ ಮಾಡೋದಕ್ಕೆ, ಅಗಸರು ಬಟ್ಟೆ ಮುಟ್ಟಲು ನಿರಾಕರಿಸುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಅಲ್ಲಿ ಊರಿನಲ್ಲಿ ಅವರ ಊರಿನ ಆ ಬೀದಿಯಲ್ಲಿ ಹಾದಿಯಲ್ಲಿ ಹೋಗುವಾಗ ಪುಂಡರು ಅವಮಾನಿಸಿ ಕಲ್ಲನ್ನು ತರುತ್ತಾರೆ, ಅಪಮಾನವನ್ನು ಮಾಡ್ತಾರೆ, ಕಿರುಕುಳವನ್ನು ಕೊಡ್ತಾರೆ. ಏನೆಲ್ಲ ಹಿಂಸೆಯನ್ನ ಕೊಟ್ಟರು ಕೂಡ ಈ ಬೆದರಿಕೆಗಳಿಗೆಲ್ಲ, ಈ ಏನು ಬೆದರಿಕೆಯನ್ನ ಹಾಕ್ತಾರೋ, ಈ ಏನು ಹಿಂಸೆಯನ್ನ ಕೊಡ್ತಾರೋ, ಈ ಯಾವುದಕ್ಕೂ ಕೂಡ ಕುದ್ಮಲ್ ರಂಗಾರಾವ್ ತಿಲ ಮಾತ್ರವೂ ಅಂಚಲಿಲ್ಲ. ಸ್ವಲ್ಪನೂ ಕೂಡ ಎಳ್ಳು ಕಾಳಿನಷ್ಟು ಕೂಡ ಸ್ವಲ್ಪನೂ ಕೂಡ ಅವರು ಎದುರೋದೇ ಇಲ್ಲ. ಎಲ್ಲವನ್ನ ಧೈರ್ಯವಾಗಿ ಎದುರಿಸ್ತಾರೆ. ಅವರ ಧ್ಯೇಯ ನಿಷ್ಠೆ ಇನ್ನೂ ದೃಢವಾಗ್ತಾ ಹೋಗ್ತದೆ. ಆಗ ಅವರು ಹೇಳ್ತಾರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಅವರು ಹೇಳ್ತಾರೆ. ಈ ಹೇಳಿಕೆಯನ್ನ ಈಗ ನಾವು ಅವರ ಸಮಾಧಿಯ ಮೇಲೂ ಕೂಡ ನೋಡಬಹುದು. ಅಲ್ಲಿ ಬರೆದಿದ್ದಾರೆ. ಅಂದ್ರೆ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಶೋಷಿತ ವರ್ಗದವರ ಪರವಾಗಿ ನಿಂತು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ, ಎಷ್ಟೇ ತೊಂದರೆ ಆದರೂ ಕೂಡ, ತನ್ನವರ ಕಡೆಯಿಂದ ಏನೆಲ್ಲ ತೊಂದರೆ ಆದರೂ ಕೂಡ ಅವ್ಯಾವನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಶೋಷಿತ ವರ್ಗವನ್ನ ಮೇಲೆತ್ತುವ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅವರ ಸಮಾಧಿಯ ಮೇಲೆ ಬರೆದಂಥ ಹೇಳಿಕೆನೇ ನಮಗೆ ದೃಷ್ಟಾಂತವಾಗಿ ಕಾಣುತ್ತದೆ. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ಅವರು ಪ್ರಾರಂಭ ಮಾಡಿದಂತಹ ಪಂಚಮ ಶಾಲೆಗಳು, ಅವರಿಗೋಸ್ಕರವಾಗಿ ಪ್ರಾರಂಭಿಸಿದಂತಹ ಆ ಪಂಚಮ ಶಾಲೆಗಳಲ್ಲಿ ಕಲಿತಂತಹ ವ್ಯಕ್ತಿಗಳು ಏನೆಲ್ಲ ಮಂಗಳೂರಿನ 16 ಕಡೆ ಪ್ರಾರಂಭ ಮಾಡಿದ್ರೋ, ಕಲಿತಂತಹ ವ್ಯಕ್ತಿಗಳು, ಆ ಮಕ್ಕಳು, ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮ ರಸ್ತೆಯಲ್ಲಿ, ನಮ್ಮೂರಿನ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಅಂತ ಹೇಳ್ತಾರೆ. ಆಗ ಆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ, ಕಾರು ಓಡಾಡಬೇಕಾದ್ರೆ ಆ ರಸ್ತೆಯ ಧೂಳು ನನ್ನ ತಲೆಗೆ ತಾಗಬೇಕು ಅಂತ ಹೇಳ್ತಾರೆ. ಆಗ ನನ್ನ ಜನ್ಮ ಸಾರ್ಥಕ. ಬೆಂದೂರು ಬಾಬು ಪ್ರಕರಣ ಅವರ ಬದುಕನ್ನು ಬದಲಾಯಿಸಿದಂತಹ, ಉತ್ತಮವಾಗಿ ಬದುಕಬಹುದಾಯಿತು, ಐಷಾರಾಮಿ ಜೀವನದಲ್ಲಿ ಬದುಕಬಹುದಾಗಿತ್ತು, ನ್ಯಾಯಾಧೀಶರಾಗಿ ನ್ಯಾಯವಾದಿಯಾಗಿ ಐಷಾರಾಮಿಯಾಗಿ ಬದುಕಬಹುದಾಯಿತು. ಆದರೆ 34ನೇ ವಯಸ್ಸಿನಲ್ಲಿ ನಡೆದಂಥ ಒಂದು ಘಟನೆ, 1888ರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದಂಥ ಒಂದು ಘಟನೆ
ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತಾರೆ. ಹಾಗಾಗಿ ಶೋಷಿತ ವರ್ಗವನ್ನು ಮೇಲೆತ್ತುವಂಥ ಕೆಲಸ, ಅವರ ಹೇಳಿಕೆ, ಅವರ ಮಾತು, ನನ್ನ ಶಾಲೆಯಲ್ಲಿ ಕಲಿತಂಥವರು, ಅವರಿಗೋಸ್ಕರವಾಗಿ ತೆರೆದಂಥ ಪಂಚಮ ಶಾಲೆಗಳಲ್ಲಿ ಓದಿ ಕಲಿತಂಥ ವ್ಯಕ್ತಿಗಳು ಸರ್ಕಾರಿ ನೌಕರಿಯನ್ನು ಪಡೆದು ಅವರು ನಮ್ಮೂರಿನ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕಾದ್ರೆ ಅವರು ಹೋಗುವಂಥ ಸಮಯದಲ್ಲಿ ಧೂಳು ಹೇಳುವಂಥದ್ದು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕ. ಅವರು ಸ್ಥಿತಿವಂತರಾಗಬೇಕು, ಪ್ರಗತಿಯನ್ನು ಹೊಂದಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು, ಈ ಎಲ್ಲ ಕಷ್ಟಗಳಿಂದ ಅವರು ದೂರ ಆಗಬೇಕು ಅಂತ ಇಲ್ಲಿ ಅವರು ಹೇಳಿದಂತಹ ಹೇಳಿಕೆ ನಿಜಕ್ಕೂ ಕೂಡ ಮಹಾತ್ಮರ ಗುರು ಕುದ್ಮಲ್ ರಂಗಾರಾವ್ ಅವರ ಒಂದು ಸೇವಾನಿಷ್ಠೆ, ಆ ಸಾಮಾಜಿಕ ಕರ್ತವ್ಯವನ್ನು ನಿರ್ವಹಿಸಿದಂತಹ ರೀತಿ ಶ್ಲಾಘನೀಯ. ಇದಲ್ಲದೆ ಕುದ್ಮಲ್ ರಂಗಾರಾವ್ ದಲಿತರ ವಿಮೋಚನೆ ಆಗಬೇಕಾದರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗಬೇಕೆಂದು ಅರಿತಿದ್ದ ಕುದ್ಮಲ್ ರಂಗಾರಾವ್ ದಲಿತ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಆದ್ಯತೆಯನ್ನು ನೀಡ್ತಾರೆ. ಮೊದಲು ಯಾರು ಉದ್ಧಾರ ಆಗಬೇಕು? ಕುಟುಂಬದಲ್ಲಿ ಹೆಣ್ಣು ಮಗಳು ವಿದ್ಯೆಯನ್ನು ಕಲಿಬೇಕು. ಹೆಣ್ಣನ್ನು ಕಲಿತರೆ ಶಾಲೆಯೊಂದು ತೆರೆದಂತೆ. ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂಥವ್ರು, ಎಲ್ಲವನ್ನು ಹೇಳಿಕೊಡುವಂಥವ್ರು, ಕುಟುಂಬದಲ್ಲಿ ಮಹಿಳೆಯ ಪಾತ್ರ. ಹಾಗಾಗಿ ಇಲ್ಲಿ ದಲಿತರ ವಿಮೋಚನೆ ಆಗಬೇಕು, ಅವರೆಲ್ಲ ಒಂದು ಕಡೆ ದಾಸ್ಯದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂದರೆ ಮೊದಲು ಆ ದಲಿತ ಮಹಿಳೆಯರ ವಿಮೋಚನೆ ಆಗಬೇಕು ಅಂತ ಹೇಳ್ತಾರೆ. ಆ ದಲಿತ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆಯಬೇಕು ಅಂತ ಇಲ್ಲಿ ಕುದ್ಮಲ್ ರಂಗಾರಾವ್ ಮನಸ್ಸಿಗೆ ತಂದುಕೊಳ್ತಾರೆ. ಹಾಗಾಗಿ ದೂರದ ಹಳ್ಳಿಗಳಿಂದ ಬರುವ ಹೆಣ್ಣು ಮಕ್ಕಳಿಗಾಗಿ ನಗರದ ಶೇಡಿಗುಡ್ಡೆಯಲ್ಲಿ ಹಾಸ್ಟೆಲ್ ಅನ್ನು ಪ್ರಾರಂಭಿಸ್ತಾರೆ. ಅಬಲೆಯರ ಮತ್ತು ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿಯೂ ಆಶ್ರಮಗಳನ್ನು ನಿರ್ಮಿಸ್ತಾರೆ. ಆಶ್ರಮಗಳು ಎಲ್ಲಾ ಜಾತಿಯ ಅನಾಥ ಮಹಿಳೆಯರಿಗೆ ಮುಕ್ತವಾಗಿ ಅವಕಾಶವನ್ನು ಕೊಡ್ತಾ ಇತ್ತು. ಅಲ್ಲಿ ಅವರಿಗೆ ರಕ್ಷಣೆಯೂ ಕೂಡ ಸಿಗ್ತಾ ಇತ್ತು. ಅಲ್ಲಿ ಅವರಿಗೆ ಜೀವನೋಪಾಯಕ್ಕಾಗಿ ವಿವಿಧ ರೀತಿಯ ವೃತ್ತಿಗಳನ್ನು ಅವಲಂಬಿಸಲು ಬೇಕಾದಂಥ ಎಲ್ಲ ತರಬೇತಿಗಳನ್ನ ಅವರಿಗೆ ಕೊಡ್ತಾ ಇದ್ರು. ಅದು ಸಿಗ್ತಾ ಇತ್ತು ಅವರಿಗಲ್ಲಿ. ಯಾರು ಸ್ವತಂತ್ರವಾಗಿ ಬದುಕ್ತೇವೆ ಅಂತ, ನಾವು ಕೂಡ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತೇವೆ ಅಂತ ಬಂದಂಥ ಆ ಹೆಣ್ಣು ಮಕ್ಕಳಿಗೆ, ಅಬಲೆಯರಾದಂತಹ, ವಿಧವೆಯರಾದಂತಹ, ಕೈಲಾಗದಂತಹ ಎಲ್ಲ ಒಂದು ಕಡೆ ಎಲ್ಲ ಅಬಲೆಯ ಆ ಹೆಣ್ಣು ಮಕ್ಕಳಿಗೆ ಅವರೆಲ್ಲರಿಗೂ ಕೂಡ ಇಲ್ಲಿ ಶೇಡಿಗುಡ್ಡೆಯಲ್ಲಿ ಹಾಸ್ಟೆಲ್ ಅನ್ನು ತೆರೆದು ವಿವಿಧ ರೀತಿಯಾದಂಥ ತರಬೇತಿಯನ್ನು, ವೃತ್ತಿಗಳ ಆಧಾರಿತ ತರಬೇತಿಗಳನ್ನು ನೀಡಿ ಅವರ ಸ್ವತಂತ್ರವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಕುದ್ಮಲ್ ರಂಗಾರಾವ್. ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು. ಶಿಕ್ಷಣದ ಜೊತೆಗೆ ಅವರಿಗೆ ವೃತ್ತಿ ಆಧಾರಿತ ಕೆಲವೊಂದು ಗುಡಿ ಕೈಗಾರಿಕೆಗಳನ್ನು, ಕಸೂತಿಯ ಕೆಲಸ, ರೇಷ್ಮೆ ಹುಳು ಸಾಕಾಣಿಕೆಯ ಬಗ್ಗೆ, ಅಲಂಕಾರಿಕ ವಸ್ತುಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ, ಎಲ್ಲ ಒಂದು ಕಡೆ ಕರಕುಶಲ ವಸ್ತುಗಳ ಬಗ್ಗೆ, ಅದೆಲ್ಲ ವೃತ್ತಿ ಆಧಾರಿತವಾಗಿ ಅವರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದಲ್ಲದೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಸ್ಪೃಶ್ಯರ ಒಳಜಾತಿಗಳೊಂದಿಗೆ ವಿವಾಹ ಸಂಬಂಧವನ್ನು ಏರ್ಪಡಿಸ್ತಾರೆ. ಅಂತರ್ಜಾತೀಯ ವಿವಾಹ ಅವರವರಲ್ಲೇನೆ ಒಳಪಂಗಡಗಳಲ್ಲಿ ವಿವಾಹವನ್ನು ಮಾಡಿಸಿ ಎಲ್ಲ ಒಂದೇ ಅಂತ ಅವರಿಗೆ ತಿಳಿ ಹೇಳಿ ಅವರಿಗೆಲ್ಲ ಒಂದು ಕಡೆ ಸಂಬಂಧಗಳು ಬಲಗೊಳ್ಳುವ ಹಾಗೆ ಮಾಡ್ತಾರೆ. ಇದಲ್ಲದೆ ದೇವದಾಸಿಯರ ಮತ್ತು ವಿಧವೆಯರ ಮರು ವಿವಾಹವನ್ನು ಕೂಡ ಆಗ ಸ್ವತಂತ್ರ ಪೂರ್ವದಲ್ಲೇನೆ ಮಾಡಿಸಿದ್ದನ್ನು ಕೂಡ ನಾವು ಕಾಣ್ತೇವೆ. ಅವರಿಗೂ ಕೂಡ ಬದುಕನ್ನು ಎಲ್ಲ ಒಂದು ಕಡೆ ಚಿಕ್ಕ ವಯಸ್ಸಿನಲ್ಲೇನೆ ಕಷ್ಟವನ್ನು ಅನುಭವಿಸೋದು ಬೇಡ, ದೇವದಾಸಿಯಾಗಿ ವಿಧವೆಯಾಗಿ ಅವರ ಬದುಕು ಹಾಗೇನೆ ನಾಶ ಆಗೋದು ಬೇಡ, ಅವರು ಕೂಡ ಸ್ವತಂತ್ರವಾಗಿ ಬದುಕಲಿ, ಅವರು ಕೂಡ ದುಡಿಮೆಯಲ್ಲಿ
ಇರಲಿ ಅಂತ ಹೇಳ್ತಾ ಅವರಿಗೂ ಕೂಡ ಜೀವನ ಬದುಕು ಸುಂದರವಾಗಿರಲಿ ಅಂತ ಇಲ್ಲಿ ಅವರಿಗೆ ಮರು ವಿವಾಹವನ್ನು ಕೂಡ ಮಾಡಿಸ್ತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ 1912ರಲ್ಲಿ ತಮ್ಮ ಮಗಳು ರಾಧಾಬಾಯಿಯನ್ನು ಮದ್ರಾಸಿನ ಡಾಕ್ಟರ್ ಸುಬ್ರಾಯನ್ಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲೇ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಹೇಳೋದಲ್ಲ, ಮಾಡಿ ತೋರಿಸುವಂಥದ್ದು. ಹೇಳೋದು ಮಾತ್ರ ಅಲ್ಲ, ಅದನ್ನ ಕಾರ್ಯರೂಪಕ್ಕೂ ಕೂಡ ತರುವುದಕ್ಕೆ ತನ್ನ ಕುಟುಂಬದಲ್ಲೇನೆ ಅಂತರ್ಜಾತೀಯ ವಿವಾಹಕ್ಕೆ ಇಲ್ಲಿ ಮನ್ನಣೆಯನ್ನು ಕೊಡ್ತಾರೆ. 1912ರಲ್ಲಿ ತಮ್ಮ ಮಗಳು ರಾಧಾಬಾಯಿಯನ್ನ ಮದ್ರಾಸಿನ, ಈಗಿನ ಚೆನ್ನೈನ ಡಾಕ್ಟರ್ ಸುಬ್ರಾಯನ್ಗೆ ಕೊಡುವ ಮೂಲಕ ತಮ್ಮ ಕುಟುಂಬದಲ್ಲೇ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡುವುದನ್ನ, ಅದಕ್ಕೆ ಅವಕಾಶವನ್ನು ಕೊಡುವುದನ್ನ ನಾವಿಲ್ಲಿ ಕಾಣ್ತೇವೆ. ಈ ಮದುವೆಗೆ ಪೌರೋಹಿತ್ಯ, ಈ ಮದುವೆಯ ಏನು ಸುಬ್ರಾಯನ್ಗೆ ಅವ್ರ ಮಗಳನ್ನ ರಾಧಾಬಾಯಿಯನ್ನ ಕೊಟ್ಟರೋ, ಈ ಮದುವೆಗೆ ಪೌರೋಹಿತ್ಯವನ್ನ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಕೂಡ ಅಲ್ಲಿ ಸಾಕ್ಷಿಯಾಗಿದ್ದರು, ವಹಿಸಿದ್ದರು ಅನ್ನೋದನ್ನ ನಮಗಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಮದುವೆಗಳನ್ನ ಆಡಂಬರ ದುಂದು ವೆಚ್ಚಗಳಿಲ್ಲದೆ ಮದುವೆಗಳನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಆಡಂಬರ, ವಧುದಕ್ಷಿಣೆ, ವರದಕ್ಷಿಣೆ, ದುಂದು ವೆಚ್ಚಗಳಿಗೆ ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕ್ತಾರೆ. ಆಡಂಬರ ಇಲ್ಲದೆ ಮದುವೆಯನ್ನು ಮಾಡುವಂಥದ್ದು, ದುಂದು ವೆಚ್ಚ ಮಾಡದೇ ಇರುವಂಥದ್ದು, ಯಾವುದೇ ವರದಕ್ಷಿಣೆ ವಧುದಕ್ಷಿಣೆಯನ್ನು ತೆಗೆದುಕೊಳ್ಳದೆ ಮದುವೆಯನ್ನು ಮಾಡುವಂಥದ್ದು ಕೂಡ ಮಾಡೋದನ್ನ ನಾವು ಕಾಣ್ತೇವೆ. ಈ ಏನು ತಮ್ಮ ಕುಟುಂಬದಲ್ಲೇನೆ ಅಂತರ್ಜಾತೀಯ ವಿವಾಹಕ್ಕೆ ಅವಕಾಶವನ್ನು ಕೊಟ್ಟರು, ಇದನ್ನ ತಿಳಿದಂತಹ ಮುಂದೆ ಮಹಾತ್ಮ ಗಾಂಧೀಜಿಯವರು ಕೂಡ ಅವರು ತಮ್ಮ ಮಗನಿಗೆ ರಾಜಾಜಿಯವರ ರಾಜಗೋಪಾಲಾಚಾರ್ಯವರ ಮಗಳನ್ನು ಸೊಸೆಯಾಗಿ ತಂದುಕೊಂಡು ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಾರೆ. ಅವರು ಅಂತರ್ಜಾತಿ ವಿವಾಹಕ್ಕೆ ತಮ್ಮಲ್ಲೇ ಅವಕಾಶವನ್ನು ಕೊಡುವಂಥದ್ದು. ಮಹಾತ್ಮ ಗಾಂಧೀಜಿಯವರು ಕೂಡ ಮುಂದೆ ಇಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಕೊಟ್ಟಿದ್ದನ್ನ ನಾವು ಕಾಣಬಹುದು. ಯಾರು? ರಾಜಾಜಿಯವರ ಮಗಳನ್ನ ತಮ್ಮ ಮಗನಿಗೆ ತಂದುಕೊಂಡಂಥದ್ದು ಮಹಾತ್ಮ ಗಾಂಧೀಜಿಯವರು. ಅಂತರ್ಜಾತಿ ವಿವಾಹಕ್ಕೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ವಿಧವೆಯರಿಗೆ, ದೇವದಾಸಿಯರಿಗೆ ಮರು ವಿವಾಹವನ್ನು ಮಾಡಿಸಿರುವಂಥದ್ದು, ಅಸ್ಪೃಶ್ಯರ ಒಳ ಪಂಗಡಗಳಲ್ಲೇ ಅಲ್ಲೇನೆ ಅಂತರ್ಜಾತೀಯ ವಿವಾಹವನ್ನು ಮಾಡಿಸುವಂಥದ್ದು, ಅದು ತಾನು ಹೇಳಿದ್ದು ಮಾತ್ರ ಆಗದೆ ಅದನ್ನು ಕಾರ್ಯರೂಪಕ್ಕೆ ತನ್ನ ಕುಟುಂಬದಲ್ಲೇ ಒಂದು ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ದು, ಇದೆಲ್ಲ ಸಮಾಜದ ಉದ್ಧಾರಕ್ಕೋಸ್ಕರವಾಗಿ. ನಂತರ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾದ ಜನರಿಗೆ ರಂಗಾರಾವ್ ಸ್ವಾಭಿಮಾನ ಮತ್ತು ಘನತೆಯ ಬದುಕು ನಡೆಸಲು ಪ್ರೇರಣೆಯನ್ನು ನೀಡಿದರು. ಸಾಕು, ಅನ್ಯರ ಮನೆಯ ಹಾಳಾಗಿ ದುಡಿಯೋದು ಬೇಡ, ಸ್ವಲ್ಪ ಸ್ವಾಭಿಮಾನ ಇರಲಿ, ತಾವು ಕೂಡ ಕಲಿತು ದುಡಿಮೆಯನ್ನು ಮಾಡಬಹುದು, ಸ್ವತಂತ್ರವಾಗಿ ಜೀವನವನ್ನು ನಡೆಸಬಹುದು ಅನ್ನೋದನ್ನ ತಿಳಿಸಿಕೊಡುವಂತಹ ಕೆಲಸವನ್ನ ಇಲ್ಲಿ ಕುದ್ಮಲ್ ರಂಗಾರಾವ್ ಅವರು ಮಾಡ್ತಾರೆ. ಶೋಷಣೆಗೆ ಒಳಗಾಗೋದು ಬೇಡ, ಇನ್ನಾದರೂ ಕೂಡ ಸ್ವತಂತ್ರವಾಗಿ ಬದುಕಿ, ಇನ್ನಾದರೂ ಕೂಡ ಶ್ರೇಷ್ಠವಾದ ಬದುಕನ್ನು ಕಾಣಿ, ನಿಮ್ಮದು ಕೂಡ ಘನತೆಯಾದಂತಹ ಬದುಕು ಶ್ರೇಷ್ಠವಾದಂಥದ್ದು, ಹುಟ್ಟಿದವರು ಯಾರೂ ಕೂಡ ಕೀಳಲ್ಲ, ಎಲ್ಲರೂ ಶ್ರೇಷ್ಠನೆಯ ಅನ್ನೋದನ್ನ ಸ್ವಾಭಿಮಾನದಿಂದ ಬದುಕುವ ಅನ್ನೋದನ್ನ ಇಲ್ಲಿ ತೋರಿಸಿಕೊಟ್ಟಂಥವರು. ದಲಿತರು ತಮ್ಮ ದಾಸ್ಯ ಸಂಕೋಲೆಗಳನ್ನು ಕಳಚಿಕೊಳ್ಳಲು ಅಗತ್ಯವಾದ ಯೋಜನೆಗಳನ್ನು ರೂಪಿಸಿ ಕೈಗೆತ್ತಿಕೊಂಡರು ಅಂತ ಹಲವಾರು ಯೋಜನೆಗಳನ್ನು, ಏನು ಇಲ್ಲಿ ಎಲ್ಲವನ್ನು ಅವರ ಶಿಕ್ಷಣಕ್ಕೋಸ್ಕರವಾಗಿ ಶಾಲೆಗಳನ್ನು ಪ್ರಾರಂಭಿಸಿ, ದಲಿತರ ಮಕ್ಕಳ, ಶೋಷಿತರ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಪಂಚಮ ಶಾಲೆಗಳನ್ನು ಪ್ರಾರಂಭಿಸಿ, ಆ ದಲಿತರ, ಶೋಷಿತರ, ದಮನಕ್ಕೆ ಒಳಗಾದಂಥವರ, ತುಳಿತಕ್ಕೆ ಒಳಗಾದಂಥವರ ಬದುಕನ್ನ ಉಜ್ವಲಗೊಳಿಸೋದಕ್ಕೋಸ್ಕರವಾಗಿ, ಇಲ್ಲಿ ಸ್ವತಂತ್ರವಾಗಿ ಬದುಕೋದಕ್ಕೋಸ್ಕರವಾಗಿ ಹಲವಾರು ಕೈಗಾರಿಕಾ ತರಬೇತಿ ಶಾಲೆಗಳನ್ನು ಪ್ರಾರಂಭಿಸಿ, DCM ಮಿಷನ್ನಲ್ಲೂ ಕೂಡ ಆ ಶಾಲೆಗಳನ್ನು ಪ್ರಾರಂಭಿಸಿ ಇಲ್ಲಿ ಸ್ವತಂತ್ರವಾಗಿ ಉದ್ಯೋಗವನ್ನು ಮಾಡೋದಕ್ಕೆ ಗುಡಿ ಕೈಗಾರಿಕೆಗಳನ್ನು ಕಲಿಸಿಕೊಟ್ಟಿದ್ದು, ಆ ಜೀತ ಪದ್ಧತಿಯಿಂದ ಮುಕ್ತಿಯನ್ನು ಗಳಿಸಿದ್ದು, ಅವರಿಗೆ ಆರ್ಥಿಕವಾಗಿ ಸದೃಢವಾಗಲು
ಅವರಿಗೆ ಬಂಡವಾಳದ ನೆರವನ್ನು ಕೊಡೋದಕ್ಕೆ, ಸಹಕಾರದ ಮನೋಭಾವನೆ, ಒಬ್ಬರಿಗೊಬ್ಬರು ಸಹಕಾರ ಮನೋಭಾವನೆಯನ್ನು ತೋರಿಸೋದಕ್ಕೆ, ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ತೋರಿಸೋದಕ್ಕೆ ಇಲ್ಲಿ ಆರ್ಥಿಕವಾಗಿ ನೆರವನ್ನು ಕೊಡೋದಕ್ಕೆ ಆದಿದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿ, ನಂತರ ಅಬಲೆಯರು ವಿಧವೆಯರ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಿ ಅವರಿಗೆ ವಿವಿಧ ರೀತಿಯಾದಂಥ ವೃತ್ತಿಗಳನ್ನು ಕಲಿಸಿಕೊಟ್ಟು, ಅದಲ್ಲದೆ ಎಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಅಂತರ್ಜಾತಿ ವಿವಾಹವನ್ನು ಕೂಡ ಏರ್ಪಡಿಸಿ ತನ್ನ ಕುಟುಂಬದಲ್ಲೇ ಅದನ್ನು ನೆರವೇರಿಸಿ ಮಾದರಿಯಾದಂಥವರು ಕುದ್ಮಲ್ ರಂಗಾರಾವ್ ಅವರು. ಹಲವಾರು ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡಿದರು. ಆ ಕಾಲಘಟ್ಟದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ವಿರೋಧ ಇತ್ತು, ಹಣದ ಬೆಂಬಲ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಈಗಿನ ಆಧುನಿಕ ವ್ಯವಸ್ಥೆಗಳು ಯಾವುದೂ ಕೂಡ ಇರಲಿಲ್ಲ. ಪತ್ರಿಕೆ, ರೈಲು, ಬಸ್ಸುಗಳು ಯಾವುದೂ ಕೂಡ ಇಲ್ಲದ ಕಾಲ, ಸ್ವತಂತ್ರ ಪೂರ್ವದ ಕಾಲ. ತನ್ನವರಿಂದ, ತನ್ನ ಇಡಿಯಾದ ಬಂಧು ಬಳಗದಿಂದ, ತನ್ನ ಎಲ್ಲ ಸವರ್ಣೀಯರಿಂದ ವಿರೋಧ ಇತ್ತು. ಹಣನೂ ಕೂಡ ಇರಲಿಲ್ಲ. ಆ ಎಲ್ಲ ಇಲ್ಲದಾಗಲೂ ಕೂಡ ಅವರು ಯಾವುದೇ ವ್ಯವಸ್ಥೆಗಳು ಇಲ್ಲದಾಗಲೂ ಕೂಡ, ಪತ್ರಿಕೆಯೂ ಇಲ್ಲ, ರೈಲು ಇಲ್ಲ, ಬಸ್ಸುಗಳಿಲ್ಲ, ಯಾವುದೂ ಇಲ್ಲ. ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲೇ ಊರೂರನ್ನು ಅಲೆದು ದಲಿತರ ಧಮನಿಗಳಲ್ಲಿ ಹೊಸ ಚೈತನ್ಯವನ್ನ ತುಂಬಿದರು. ನೀವು ಕೂಡ ಸ್ವತಂತ್ರವಾಗಿ ಬದುಕಬಹುದು, ಇನ್ನೊಬ್ಬರ ಮನೆಯಲ್ಲಿ ಜೀತದಾಳುಗಳಾಗಿ ದುಡಿಯೋದು ಬೇಡ, ಸ್ವತಂತ್ರವಾಗಿ ಬದುಕಬಹುದು ಅಂತ ಇಲ್ಲಿ ಹೇಳ್ತಾ, ಯಾವ ಆಧುನಿಕ ವ್ಯವಸ್ಥೆಗಳಿಲ್ಲದೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೂ ಕೂಡ ಇಲ್ಲ ವ್ಯವಸ್ಥೆ. ಆಗ ಇಲ್ಲಿ ಎಲ್ಲ ಊರೂರ ಅಲೆದು ಕೆಲವೊಂದು ಕಡೆ ಬದಲಾವಣೆಯನ್ನ ತಂದರು. ಆ ದಲಿತರ ಧಮನಿಗಳಲ್ಲಿ ಹೊಸ ಚೈತನ್ಯವನ್ನು, ಹೌದು ನಾವು ಹಿಂಗೆ ಬದುಕಬಹುದು, ನಮ್ಮಲ್ಲೂ ಕೂಡ ಒಂದು ಹೊಸ ಬದುಕನ್ನು ಸೃಷ್ಟಿಸಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ಕಲಿಸಿಕೊಟ್ಟಂಥವರು ಕುದ್ಮಲ್ ರಂಗಾರಾವ್ ಅವರು. ಇದಲ್ಲದೆ ಆಗಿನ ಸ್ವತಂತ್ರ ಪೂರ್ವದಲ್ಲೇನೆ ರಾಜಕೀಯ ಮೀಸಲಾತಿಯನ್ನು ಕೂಡ ಒದಗಿಸಿಕೊಡ್ತಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ತಾಳುವ 3 ವರ್ಷ ಮೊದಲೇ, ಅಂದರೆ ಅಂಬೇಡ್ಕರ್ 1891 ಏಪ್ರಿಲ್ 14ರಂದು ಜನಿಸ್ತಾರೆ. ಅದಕ್ಕೆ ಮೊದಲು 3 ವರ್ಷ ಮೊದಲೇ 1888 ಏನು ತಿರುವು ನೀಡಿದಂಥ ಘಟನೆ, ಮಂಗಳೂರು ಕೋರ್ಟ್ನಲ್ಲಿ ನಡೆದಂಥ ಘಟನೆ, ಆ ವರ್ಷ 1888ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ಕುದ್ಮಲ್ ರಂಗಾರಾವ್ ಅವರಿಗೆ ಸಲ್ಲುತ್ತೆ. ರಾಜಕೀಯ ಮೀಸಲಾತಿಯನ್ನು ಕೂಡ ಒದಗಿಸಿಕೊಡ್ತಾರೆ 1888ರಲ್ಲಿ. ಅಲ್ಲಿನ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಲು ಜನರನ್ನ ಸಂಘಟಿಸಿ ಹೋರಾಟಕ್ಕೆ ಇಳಿತಾರೆ, ಹೋರಾಟವನ್ನು ಮಾಡ್ತಾರೆ. ಬಿಡದೆ ಇಡಿಯಾಗಿ ಎಲ್ಲರನ್ನ ಒಗ್ಗಟ್ಟಾಗಿ ಸೇರಿಸಿ, ನೀವು ಕೂಡ ಬದುಕನ್ನು ಕಾಣಬಹುದು, ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನ ಪ್ರಶ್ನಿಸುವಂತ ಅಧಿಕಾರವನ್ನ ನೀವು ಪಡ್ಕೊಳ್ಬಹುದು, ನಿಮ್ಮದೇ ಆದ ಒಂದು ಸದಸ್ಯರನ್ನ ನೀವು ಅಲ್ಲಿಗೆ ಕಳಿಸ್ಕೊಡ್ಬಹುದು ಅಂತ ಇಲ್ಲಿ ಜನರಿಗೆ ಎಲ್ಲ ತಿಳುವಳಿಕೆಯನ್ನ ನೀಡಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅವರಿಗೂ ಕೂಡ ರಾಜಕೀಯ ಮೀಸಲಾತಿಯನ್ನು ಒದಗಿಸಿಕೊಡ್ತಾರೆ. ಅವರ ಅನವರತ ಹೋರಾಟದ ಫಲವಾಗಿ ಅಂಗರ ಮಾಸ್ತರ ಮತ್ತು ಗೋವಿಂದ ಮಾಸ್ತರ ಎಂಬ ಇಬ್ಬರು ದಲಿತರು ಪ್ರಪ್ರಥಮ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ನಮ್ಮವರೇ ಸದಸ್ಯರಿದ್ದಾಗ ನಮ್ಮ ಸಮಸ್ಯೆಗಳೇನು ಅನ್ನೋದನ್ನು ತಿಳಿದು ಆ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಎಲ್ಲ ಬೇರೆಯವರಿದ್ರೆ ಹೇಗೆ ಸಾಧ್ಯ? ನಮ್ಮ ಸಮಸ್ಯೆಗಳೇನು, ನಮಗೇನು ಬೇಕು, ಏನೇನು ಸವಲತ್ತುಗಳು ಬೇಕು, ಯಾರಿಗೆ ಯಾವುದೆಲ್ಲ ಬೇಕಾಗ್ತದೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ, ಅದನ್ನೆಲ್ಲ ಪಡಿಬೇಕು ಅಂದ್ರೆ ನಮ್ಮದೇ ಆದಂಥ ಸದಸ್ಯರು ಇರಬೇಕು ಅಂತ ಅವರಿಗೆ ಮನವರಿಕೆಯನ್ನು ಮಾಡಿ ಒಗ್ಗಟ್ಟಾಗಿ ಎಲ್ಲರನ್ನ ಸೇರಿಸಿ ಹೋರಾಟವನ್ನು ಮಾಡಿ ಅದರ ಫಲವಾಗಿ ಅಲ್ಲಿ ಸ್ಥಳೀಯ ಸಂಸ್ಥೆಗೆ ಸದಸ್ಯರಾಗಿ ನೇಮಕ ಆಗ್ತಾರೆ. ಅವರು ಅಂಗರ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಅಂತ. ಹಾಗಾಗಿ ಹಿಂದುಳಿದ ವರ್ಗಕ್ಕೆ, ಆ ಶೋಷಿತ ವರ್ಗಕ್ಕೆ, ತುಳಿತಕ್ಕೆ ಒಳಗಾದಂಥ ವರ್ಗಕ್ಕೆ ಅಂಬೇಡ್ಕರ್ ಹುಟ್ಟುವ ಮೊದಲೇ
ಹುಟ್ಟುವ 3 ವರ್ಷ ಮೊದಲೇ ರಾಜಕೀಯ ಮೀಸಲಾತಿಯನ್ನು ಕೂಡ ಇಲ್ಲಿ ಒದಗಿಸಿಕೊಟ್ಟಿದ್ದನ್ನು ನಾವು ಸ್ಮರಿಸಬಹುದು. ಇನ್ನು ಕುದ್ಮಲ್ ರಂಗಾರಾವ್ ಅವರ ಸೇವೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಏನೆಲ್ಲ ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ಸಲ್ಲಿಸಿದ್ರು, ಸಾರ್ವಜನಿಕ ಸೇವೆಯನ್ನು ಅವರು ಸಲ್ಲಿಸಿದ್ರು ಅನ್ನೋದನ್ನು ಇಲ್ಲಿ ನಾವು ಮನಗಂಡಿದ್ದೇವೆ. ಕುದ್ಮಲ್ ರಂಗಾರಾವ್ ಅವರ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆಯಿತು. ಸಮಾಜ ಸುಧಾರಣೆಯ ಕಾರ್ಯವನ್ನು ಮೆಚ್ಚಿ ಅಮೆರಿಕಾದ ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್, ಜಸ್ಟಿಸ್ ವಿಲ್ಬರ್, ಡಾಕ್ಟರ್ ಕಾರ್ನಾಡ್ ಹೀಗೆ 16 ಪ್ರಮುಖರು DCM ಸಂಸ್ಥೆಗೆ ಅಭಿನಂದನೆ ಅರ್ಪಿಸಿದರು. ಇವರ ಈ ಎಲ್ಲ ಕಾರ್ಯವನ್ನು ಕಂಡು ವಿದೇಶದಿಂದಲೂ ಕೂಡ ಮಹನೀಯರು, ಪ್ರಖ್ಯಾತಿಯನ್ನು ಪಡೆದಂಥವರು, ವಿದ್ವಾಂಸರೆಲ್ಲರೂ ಕೂಡ ಮೆಚ್ಚುತ್ತಾರೆ. ಉದ್ಯಮಿಗಳು, ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್ ಅನ್ನುವರು ಈ DCM ಸಂಸ್ಥೆಯನ್ನು ಮೆಚ್ಚಿ ಅಭಿನಂದನೆಯನ್ನು ತಿಳಿಸ್ತಾರೆ. ನೀವು ಮಾಡುವಂಥ ಕೆಲಸ ಶ್ಲಾಘನೀಯ ಅಂತ ಹೇಳ್ತಾರೆ. ಅದರಲ್ಲಿ ಜಸ್ಟಿಸ್ ವಿಲ್ಬರ್ಟ್, ಡಾಕ್ಟರ್ ಕಾರ್ನಾಡ್ ಹೀಗೆ ಬರ್ತಿರುವಂಥ ಎಲ್ಲರೂ ಕೂಡ ವಿದೇಶಿಗರು, ಎಲ್ಲರೂ ಕೂಡ ಆ ಸಂಸ್ಥೆಯ ಒಂದು ಕಾರ್ಯವಿಧಾನಕ್ಕೆ ಶ್ಲಾಘನೆಯನ್ನು ಪಡ್ತಾರೆ. ಮಂಗಳೂರಿಗೆ ಅಂದಿನ ಕಾಲದಲ್ಲಿ ಆಗಮಿಸುತ್ತಿದ್ದ ಪ್ರಮುಖರು DCM ಸಂಸ್ಥೆಗೆ ಭೇಟಿ ನೀಡದೆ ಹೋಗುತ್ತಿರಲಿಲ್ಲ. ಯಾರೇ ಬಂದರೂ ಕೂಡ ಮಂಗಳೂರಿಗೆ DCM ಸಂಸ್ಥೆಗೆ ಭೇಟಿ ಕೊಡ್ತಾ ಇದ್ರು. ಕುದ್ಮಲ್ ರಂಗಾರಾವ್ ಅವರು ಮಾಡಿದಂತಹ ಸೇವೆಯನ್ನು ಸ್ಮರಿಸ್ತಾ ಇದ್ರು. ಅವರು ಹೇಗೆ ತುಳಿತಕ್ಕೆ ಒಳಗಾದಂತಹ ಜನರನ್ನ ಉತ್ತಮ ದಾರಿಗೆ ತಂದರು, ಅವರ ಬದುಕನ್ನು ಎಲ್ಲ ಒಂದು ಕಡೆ ಆಶಾದಾಯಕವಾಗಿ ಮಾಡಿದ್ರು. ಅವರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ರು. ಮುಖ್ಯವಾಹಿನಿಗೆ ತಂದರು, ಸಮಾಜದ ಮುಖ್ಯವಾಹಿನಿಗೆ ತಂದದ್ದನ್ನು ಅದನ್ನೆಲ್ಲ ಕಂಡು ಎಲ್ಲರೂ ಕೂಡ ಬಂದಂಥವರೆಲ್ಲರೂ ಕೂಡ DCM ಸಂಸ್ಥೆಗೆ ಭೇಟಿಯನ್ನು ನೀಡ್ತಾ ಇದ್ರು. ಅದರಲ್ಲಿ ಪ್ರಮುಖರು ಗುರುದೇವ ರವೀಂದ್ರನಾಥ ಠಾಕೂರ್, ದೀನಬಂಧು CS ಆಂಡ್ರೂಸ್, ಡಾಕ್ಟರ್ ಅನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ ಮತ್ತು GK ದೇವಧರ್ ಇವರೆಲ್ಲರೂ ಕೂಡ ಮುಂತಾದವರೆಲ್ಲ ಅನೇಕ ಮಂದಿ ಈ ಸಂಸ್ಥೆಗೆ ಭೇಟಿ ನೀಡಿ ಕುದ್ಮಲ್ ರಂಗಾರಾವ್ ಅವರ ಮಾನವೀಯ ಸೇವೆಯನ್ನು ಕಣ್ಣಾರೆ ಕಂಡು ಅಭಿನಂದಿಸಿದ್ದಾರೆ. ಎಲ್ಲರೂ ಕೂಡ ಮಹನೀಯರು, ಸ್ವತಂತ್ರ ಹೋರಾಟಕ್ಕೋಸ್ಕರವಾಗಿ ಮುಂಚೂಣಿಯಲ್ಲಿದ್ದಂಥವರು, ಸಮಾಜದ ಉದ್ಧಾರವನ್ನು ಬಯಸಿದಂಥವರು, ಎಲ್ಲರ ಏಳಿಗೆಯನ್ನು ಬಯಸಿದಂಥವರು ಎಲ್ಲರೂ ಕೂಡ ಬಂದು ರವೀಂದ್ರನಾಥ ಠಾಗೂರ್, ದೀನಬಂಧು, CS ಆಂಡ್ರೂಸ್, ಅನಿ ಬೆಸೆಂಟ್, ಗೋಪಾಲಕೃಷ್ಣ ಗೋಖಲೆ, GK ದೇವಧರ್ ಎಲ್ಲರೂ ಕೂಡ ಕುದ್ಮಲ್ ರಂಗಾರಾವ್ ಅವರು ಸ್ಥಾಪಿಸಿದಂತಹ ಆ DCM ಸಂಸ್ಥೆಗೆ ಭೇಟಿ ಕೊಟ್ಟು ಅವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಇಲ್ಲಿ ನೋಡಿ ಮೆಚ್ಚಿ ಅಭಿನಂದಿಸ್ತಾರೆ, ಮಹಾನ್ ವ್ಯಕ್ತಿಯನ್ನು ಗೌರವಿಸ್ತಾರೆ. ಹೀಗೆ ಕುದ್ಮಲ್ ರಂಗಾರಾವ್ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡಿತಾರೆ ಅವರು ಮಾಡಿದಂಥ ಕಾರ್ಯದಿಂದ. ನಂತರ ಅವರ ವ್ಯಕ್ತಿತ್ವ ಎಂತಹ ಸರಳ ವ್ಯಕ್ತಿತ್ವ, ಯಾವ ರೀತಿಯಾಗಿ ಅವರು ಯೋಚಿಸ್ತಾ ಇದ್ರು ಕುದ್ಮಲ್ ರಂಗಾರಾವ್, ಅವರ ಬದುಕನ್ನು ಯಾವ ರೀತಿಯಾಗಿ ಬದಲಾಯಿಸಿಕೊಂಡು ಅದನ್ನೆಲ್ಲ ನಾವು ಕಂಡಿದ್ದೇವೆ, ಓದಿ ಕೇಳಿ ತಿಳ್ಕೊಂಡಿರ್ತೇವೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಹೆಗ್ಗುರುತೆನಿಸಿದ್ದ ರಂಗಾರಾವ್ ಅಧಿಕಾರದ ಸ್ಥಾನಗಳನ್ನು ಧಿಕ್ಕರಿಸಿ ಸೇವಾ ಕಾರ್ಯವನ್ನು ಆರಿಸಿಕೊಂಡರು. ಎಲ್ಲ ಪಡಿಬಹುದಾಗಿತ್ತು. ವಕೀಲಿ ವೃತ್ತಿಯಲ್ಲಿ ಹಣವನ್ನು ಗಳಿಸಿ ಉನ್ನತ ಹುದ್ದೆಗಳನ್ನು ಪಡೆದು ಸುಖವಾಗಿ ಇರಬಹುದಾಗಿತ್ತು. ಆದರೆ ಆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಆ ಜೀವನವನ್ನು ಕಳೆದಂಥ ರೀತಿ, ಪ್ರಾಮಾಣಿಕವಾಗಿ ಕಳೆದಂಥ ರೀತಿ, ಎಲ್ಲವನ್ನ ಧಿಕ್ಕರಿಸಿ ಅಧಿಕಾರ, ಹಣ, ಸ್ಥಾನಮಾನ ಎಲ್ಲವನ್ನ ಧಿಕ್ಕರಿಸಿ ಅವರು ಆರಿಸಿಕೊಂಡಿದ್ದು ಸೇವಾ ಕಾರ್ಯವನ್ನು. ತಮಗೆ ಸರ್ಕಾರವು ಕೊಟ್ಟಿದ್ದ ರಾವ್ ಸಾಹೇಬ್ ಎಂಬ ಬಿರುದು ಮತ್ತು 100 ಸೇವಾ ಪದಕಗಳು ತಮ್ಮ ಬಳಿಯೇ ಉಳಿದರೆ ಅಹಂಕಾರ ಸದಾ ಕಾಡಬಹುದು ಎಂದು ಭಾವಿಸಿ ಎಲ್ಲ ಬಿರುದು, ಪದಕ, ಪ್ರಶಸ್ತಿ ಪತ್ರಗಳನ್ನು ಬೆಂಕಿಗೆ ಹಾಕಿದರು. ಎಂಥ ಮಹಾನ್ ವ್ಯಕ್ತಿತ್ವ, ಮಹಾನ್ ಚೇತನ.
ಇಡಿಯಾಗಿ ತನ್ನಲ್ಲಿ ಇದ್ರೆ ಎಲ್ಲಿ ಅವನ್ನ ನೋಡ್ತಾ ಅಹಂಕಾರ ಬೆಳೆಯುತ್ತೋ, ಎಲ್ಲಿ ಆ ವಿರುದ್ಧ ಬಾಹುಲಿಗಳಿದ್ರೆ ಎಲ್ಲಿ ನನಗೆ ಮತ್ತೆ ಮನಸ್ಸಿನಲ್ಲಿ ಅಹಂಕಾರ ಮೂಡುತ್ತೋ ಅಂತ ಅವೆಲ್ಲವನ್ನು ಕೂಡ ಬೆಂಕಿಗೆ ಹಾಕಿ ಸುಟ್ಬಿಡ್ತಾರೆ. ಅವರಿಗೆ ಬಂದಂತ ಎಲ್ಲವೂ ಕೂಡ ರಾವ್ ಸಾಹೇಬ್ ಅಂತ ಸರ್ಕಾರ ಬಿರುದನ್ನು ಕೊಡ್ತದೆ. 100 ಸಂಘ ಸಂಸ್ಥೆಗಳು ಅವರಿಗೆ ಕರೆದು ಸನ್ಮಾನವನ್ನು ಮಾಡ್ತಾರೆ, ಬಿರುದು ಬಾಹುಲಿಗಳನ್ನು ಕೊಡ್ತಾರೆ, ಪದಕ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅವೆಲ್ಲವೂ ಕೂಡ ಎಲ್ಲೋ ಇದ್ರೆ ಎಲ್ಲಿ ನನ್ನ ಕಾರ್ಯಕ್ಕೆ, ನನ್ನ ಸೇವಾ ಕಾರ್ಯಕ್ಕೆ ಅಡ್ಡಿ ಆಗುತ್ತೋ, ಎಲ್ಲಿ ನನ್ನ ಮನಸ್ಸಿನಲ್ಲಿ ಅಹಂಕಾರ ಅನ್ನುವಂಥದ್ದು ಹೊರಳಿಬಿಡ್ತದೋ ಅಂತ ಅವೆಲ್ಲವನ್ನು ಕೂಡ ಬೆಂಕಿಗೆ ಹಾಕಿ ಸುಟ್ಟುಬಿಡ್ತಾರೆ. ಬದುಕು ತನಗೋಸ್ಕರ ಅಲ್ಲ, ಇಡೀ ಸಮಾಜಕ್ಕೋಸ್ಕರವಾಗಿ. ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ, ಯಾರು ಶೋಷಣೆಗೆ ಒಳಗಾಗಿದ್ದಾರೋ, ಯಾರು ಅಸ್ಪೃಶ್ಯತೆಯಿಂದ ತೊಳಲಾಡ್ತಾ ಇದ್ದಾರೋ ಅವರನ್ನ ಅದರಿಂದ ಬಿಡಿಸುವಂಥದ್ದು ನನ್ನ ಕಾರ್ಯ, ಸೇವಾ ಕಾರ್ಯ. ಆ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ತನ್ನಲ್ಲಿದ್ದಂಥ ಎಲ್ಲವನ್ನ, ಆ ಪ್ರಶಸ್ತಿ ಪತ್ರಗಳೆಲ್ಲವನ್ನು, ಪದಕಗಳನ್ನೆಲ್ಲವನ್ನು ಬೆಂಕಿಗೆ ಹಾಕಿ ಸುಡ್ತಾರೆ. ಕುದ್ಮಲ್ ರಂಗಾರಾವ್ ತಮ್ಮ ಅನಾರೋಗ್ಯ ಹಾಗೂ ಇಳಿ ವಯಸ್ಸಿನಲ್ಲೂ ನಿರಂತರವಾಗಿ ದಲಿತರ ಸೇವೆಯನ್ನು, ಸೇವೆಯಲ್ಲಿ ಬದುಕನ್ನು ಸವೆಸಿದ ಕುದ್ಮಲ್ ರಂಗಾರಾವ್ ಕೊನೆಯಲ್ಲಿ ಹೃದಯ ಬೇನೆಯ ಕಾಯಿಲೆಗೆ ತುತ್ತಾಗಿ 1928 ಜೂನ್ 30ರಂದು ನಿಧನರಾಗ್ತಾರೆ. ಅದರಲ್ಲೇನೆ ಸವೆದು ಇತರರ ಸೇವೆಯನ್ನು ಮಾಡ್ತಾ, ದಲಿತರ ಶೋಷಿತರ ಸೇವೆಯನ್ನು ಮಾಡ್ತಾ, ಇಳಿ ವಯಸ್ಸಾದರೂ ಕೂಡ, ವಯಸ್ಸು ಮಾಗಿದ್ರೂ ಕೂಡ, ಅನಾರೋಗ್ಯ ಇದ್ರೂ ಕೂಡ ಬಿಡದೆ ದಲಿತರ ಸೇವೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಕೊನೆಯಲ್ಲಿ ಇಡೀ ನಿರಂತರವಾದ ಸೇವೆಯಿಂದ ಅನಾರೋಗ್ಯ ಆಗಿ ಹೃದಯ ಬೇನೆಯಿಂದ, ಹೃದಯ ಕಾಯಿಲೆಯಿಂದ ಅವರು ಅಸುನೀಗ್ತಾರೆ 1928 ಜೂನ್ 30ರಲ್ಲಿ. ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ತುಡಿಯುತ್ತಿದ್ದ ಜೀವಸೆಲೆ ಬತ್ತಿದಂತಾಗುತ್ತದೆ. ಹೀಗಾಗಿ ಶೋಷಿತ ವರ್ಗದವರ ಪರವಾಗಿ ನಿಂತಹ, ಅವರ ಬಾಳಿನಲ್ಲಿ ಅವರ ಬದುಕಿನಲ್ಲಿ ಸದಾ ಬೆಳಕನ್ನು ನೀಡಿದಂತಹ ಆ ಒಂದು ಚೇತನ ಅಲ್ಲಿಗೆ ಹಾರಿ ಹೋಗ್ಬಿಡ್ತದೆ, ಬತ್ತಿ ಹೋಗ್ಬಿಡ್ತದೆ, ಜೀವಸೆಲೆ ಬತ್ತಿ ಬಿಡ್ತದೆ ಅಂತ ಇಲ್ಲಿ ಲೇಖಕರು ಮುಂದೆ ನಮಗೆ ಮಾಡೋದನ್ನು ಕಾಣ್ತೇವೆ. ಕುದ್ಮಲ್ ರಂಗಾರಾವ್ ತನ್ನ ವಿಲ್ನಲ್ಲಿ ಅಸ್ಪೃಶ್ಯರಿಂದಲೇ ಚಿರಶಾಂತಿ ಆಗಬೇಕು ಅಂತ ವಿಲ್ ಬರೆಸಿರ್ತಾರೆ. ಕುದ್ಮಲ್ ರಂಗಾರಾವ್ ತಮ್ಮ ಕಡೆಯ ಆಸೆಯನ್ನು ತಮ್ಮ ವಿಲ್ನಲ್ಲಿ ಬರೆದಿದ್ದರು. ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ನನಗೆ ಚಿರಶಾಂತಿ ದೊರೆಯುವುದು ಆ ವಿಲ್ನಲ್ಲಿ ಬರೆಸಿರ್ತಾರೆ. ಇಂತಹ ವ್ಯಕ್ತಿತ್ವ. ನನಗೆ ಮುಕ್ತಿ ಎನ್ನುವಂಥದ್ದು ದೊರೀಬೇಕು ಅಂದರೆ ಇಹದಲ್ಲಿ ಜೀವ ಹೋದ ನಂತರ ಪರದಲ್ಲಿ ಮುಕ್ತಿಯನ್ನ ಹೊಂದಬೇಕು ಅಂತ ಇದ್ರೆ ನನ್ನ ಶವ ಸಂಸ್ಕಾರ ಇಂಥವರಿಂದಲೇ ಆಗಬೇಕು ಅಂತ ವಿಲ್ನಲ್ಲಿ ಬರೆದಿರ್ತಾರೆ. ಹಿಂದುಳಿದ ವರ್ಗದವರಲ್ಲಿ, ಅಸ್ಪೃಶ್ಯ ಜನಾಂಗದಲ್ಲಿ ಅತೀ ಹಿಂದುಳಿದಂತಹ ಜಾಡಮಾಲಿಗಳು, ಅವರಿಂದ ನನ್ನ ಪಾರ್ಥಿವ ಶರೀರಕ್ಕೆ ಇಲ್ಲಿ ಶವ ಸಂಸ್ಕಾರ ಆಗಬೇಕು, ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಆಗಬೇಕು ಅಂತ ಇಲ್ಲಿ ರಂಗಾರಾವ್ ವಿಲ್ನಲ್ಲಿ ಬರೆದಿರ್ತಾರೆ. ಆಗ ಮಾತ್ರ ನನಗೆ ಚಿರಶಾಂತಿ, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇಲ್ಲ ಅಂದ್ರೆ ಇಲ್ಲ ಅಂತ ಇಲ್ಲಿ ವಿಲ್ನಲ್ಲಿ ತಮ್ಮ ಕೊನೆಯ ಏನು ಶವ ಸಂಸ್ಕಾರದ ರೀತಿ ಹೇಗಿರಬೇಕು ಅನ್ನೋದನ್ನು ಕೂಡ ಆ ವಿಲ್ನಲ್ಲಿ ಬರೆದಿರ್ತಾರೆ. ನಂತರ ಗಾಂಧೀಜಿ ಅವರು 1934 ಫೆಬ್ರವರಿ 24ರಂದು ಮಂಗಳೂರಿಗೆ ಬಂದಾಗ DCM ಸಂಸ್ಥೆಗೆ ಭೇಟಿ ನೀಡಿ ರಂಗಾರಾವ್ ಮಾಡಿದ ಸೇವಾ ಕಾರ್ಯಗಳನ್ನು ಕಂಡು ಅತ್ಯಂತ ಸಂತಸಗೊಂಡು ಸಂಜೆ ನಡೆದ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಪೂಜ್ಯ ರಂಗಾರವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ.
ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗಾರಾವ್ ನನಗೆ ಸ್ಫೂರ್ತಿ, ಮಾರ್ಗದರ್ಶಕರು. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗಾರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಣೆಯನ್ನು ಮಾಡ್ತಾರೆ. ಹೀಗೆ ಮಹಾತ್ಮರ ಗುರು ಎನಿಸಿದ ಕುದ್ಮಲ್ ರಂಗಾರಾವ್ ಮೇರು ಮಹಾತ್ಮರು. ಮಂಗಳೂರಿಗೆ ಮಹಾತ್ಮ ಗಾಂಧೀಜಿಯವರು ಬಂದಂಥ ಸಂದರ್ಭದಲ್ಲಿ 1934ರಲ್ಲಿ ಅವರು DCM ಸಂಸ್ಥೆಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿ ರಂಗಾರಾವ್ ಮಾಡಿದಂತಹ ಸೇವಾ ಕಾರ್ಯಗಳನ್ನು ನೋಡ್ತಾರೆ. ಆಗ ಅದನ್ನೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಂಥ ಮಹಾತ್ಮ ಗಾಂಧೀಜಿಯವರು ಇಡೀ ಮಂಗಳೂರನ್ನ ಎಲ್ಲವನ್ನ ಸುತ್ತು ಬಂದಂಥವರು ಕೊನೆಯಲ್ಲಿ ಸಾರ್ವಜನಿಕ ಸಭೆಯನ್ನ, ಬೃಹತ್ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ, ಮೊದಲಿಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಪೂಜ್ಯ ರಂಗಾರವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನ ಮನಗಾಣಿಸಿಕೊಂಡೆ ಅಂತ ಹೇಳ್ತಾರೆ. ಸಾರ್ವಜನಿಕ ಸೇವಾ ನಿಷ್ಠೆ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ರಂಗಾರಾವರಿಂದ ನಾನು ನನ್ನ ಮನಸ್ಸಿನಲ್ಲಿ ಹೊರತುಕೊಂಡೆ, ನಾನು ಅದನ್ನು ನನ್ನ ಮನಸ್ಸಿನಲ್ಲಿ ತಂದುಕೊಂಡೆ ಅಂತ ಹೇಳ್ತಾರೆ. ನಮಗೆ ಒಂದು ಉತ್ತಮ ಮೇಲ್ಪಂಕ್ತಿಯನ್ನ ಅವರು ಹಾಕಿಕೊಟ್ಟಿದ್ದಾರೆ. ಸೇವಾ ಮನೋಭಾವ ಇರಬೇಕು, ಅದು ಹೇಗಿರಬೇಕು ಅಂತ ಅನ್ನೋದನ್ನ ನಮಗೆ ಒಂದು ಮೇಲ್ಪಂಕ್ತಿಯನ್ನ, ನಮಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ, ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗಾರಾವ್ ನನಗೆ ಸ್ಫೂರ್ತಿ, ಮಾರ್ಗದರ್ಶಕರು. ಏನು ಅಸ್ಪೃಶ್ಯತೆಯನ್ನ ತೊಲಗಿಸಬೇಕು, ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಅವರ ಮನಸ್ಸಿದೆಯಲ್ಲ, ಅದು ಖಂಡಿತವಾಗಲೂ ಕೂಡ ನನಗೆ ಹಿಡಿಸ್ತು. ಅದೇ ನನಗೆ ಸ್ಫೂರ್ತಿ. ಅದರಿಂದ ನಾನು ಮಾರ್ಗದರ್ಶಕನಾಗಿದ್ದೇನೆ, ಮಾರ್ಗದರ್ಶನವನ್ನು ಪಡೆದಿದ್ದೇನೆ ಅಂತ ಇಲ್ಲಿ ಕುದ್ಮಲ್ ರಂಗಾರವರ ಸೇವನಿಷ್ಠೆಯನ್ನ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಮೊದಲಿಗೆ ಮಾತಾಡ್ತಾ ಹೋಗ್ತಾರೆ ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಹೇಳ್ತಾರೆ, ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗಾರಾವ್ ನಿಜವಾಗಿಯೂ ನನ್ನ ಗುರುಗಳು. ಮಹಾತ್ಮ ಗಾಂಧೀಜಿಯವರಿಗೆ ಕುದ್ಮಲ್ ರಂಗಾರಾವ್ ಗುರು ಆಗ್ತಾರೆ. ಅದಕ್ಕೇನೆ ಮಹಾತ್ಮರ ಗುರು, ಮಹಾತ್ಮರಿಗೆ ಗುರುವಾದಂಥವರು. ಮಹಾತ್ಮ ಗಾಂಧೀಜಿನೇ ಇವರು ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಎಲ್ಲ ಒಂದ್ ಕಡೆ ಆ ಶೋಷಿತ ವರ್ಗವನ್ನ ಮೇಲೆತ್ತುವ ಕೆಲಸವನ್ನ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನ ಮಾಡಿದಂತಹ ಕುದ್ಮಲ್ ರಂಗಾರಾವ್ ಅವರನ್ನ ಇಲ್ಲಿ ನನಗೆ ಗುರುಗಳು ಅಂತ, ಅವರು ನನಗೆ ಗುರುಗಳು ಅಂತ ಹೇಳ್ತಾ ಅದಕ್ಕೆ ಮಹಾತ್ಮರಿಗೆ ಗುರುಗಳಾಗಿಬಿಟ್ರು ಕುದ್ಮಲ್ ರಂಗಾರಾವ್. ಅವರ ಸಾಮಾಜಿಕ ಸೇವಾ ನಿಷ್ಠೆ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಕುದ್ಮಲ್ ರಂಗಾರಾವ್ ಅವರ ವ್ಯಕ್ತಿತ್ವ ಮೇರು ಮಹಾತ್ಮರು, ಮೇರು ವ್ಯಕ್ತಿತ್ವ ಶ್ರೇಷ್ಠವಾದ್ದು, ಘನತೆಗುಳ್ಳದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇಲ್ಲಿ ಕುದ್ಮಲ್ ರಂಗಾರಾವ್ ಅವರ ಈ ಸಾಧನೆ, ಅವರ ಜೀವನ ಕ್ರಮ ಎಲ್ಲವನ್ನ ತ್ಯಾಗ ಮಾಡಿದ್ದು. ಅವರು ಇಡೀಯಾಗಿ ಹಿಂದುಳಿದ ವರ್ಗದ ಏನು ಅಸ್ಪೃಶ್ಯ ಜನಾಂಗದ, ಶೋಷಿತ ಜನಾಂಗದ, ತುಳಿತಕ್ಕೆ ಒಳಗಾದಂತಹ, ದಮನಕ್ಕೆ ಒಳಗಾದಂತಹ ಆ ದಲಿತ ಸಮುದಾಯದ ಏಳಿಗೆಗೋಸ್ಕರವಾಗಿ ಇಡೀಯಾಗಿ ತಮ್ಮ ಜೀವನದ ಉದ್ದಕ್ಕೂ ಕೂಡ ಜೀವನವನ್ನ, ತಮ್ಮ ತನು ಮನ ಧನವನ್ನ ಇಡೀಯಾಗಿ ಸವಿಸಿದ್ದನ್ನು ನಾವು ಕಾಣ್ತೇವೆ. ಬದುಕಿನ ಕೊನೆಯವರೆಗೆ, ಜೀವ ಇರುವವರೆಗೆ ಇಲ್ಲಿ ಇಡೀಯಾಗಿ ಆ ಅಸ್ಪೃಶ್ಯರನ್ನ ಮೇಲೆತ್ತುವ ಕೆಲಸವನ್ನು ಮಾಡಿದ್ದನ್ನ ನಾವು ಕಾಣ್ತೇವೆ. ಅವರಿಗೋಸ್ಕರವಾಗಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಇಲ್ಲಿ ಪಂಚಮ ಶಾಲೆಗಳನ್ನು ತೆರೆದು, ಅವರ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ, ಗುಡಿ ಕೈಗಾರಿಕೆಗಳಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ, ಕುಲಕಸುಬಿನಲ್ಲಿ ಸಹಾಯವನ್ನು ಮಾಡೋದಕ್ಕೋಸ್ಕರವಾಗಿ, ಆರ್ಥಿಕವಾಗಿ ಸದೃಢರಾಗೋದಕ್ಕೋಸ್ಕರವಾಗಿ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಪ್ರಾರಂಭಿಸಿ ಎಲ್ಲ ಕಡೆಯೂ ಕೂಡ ಮಂಗಳೂರಿನ 16 ಕಡೆ ಇಲ್ಲಿ ಶಾಲೆಗಳನ್ನು, ನಂತರ ವೃತ್ತಿ ಏನು ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಎಲ್ಲವನ್ನ ಪ್ರಾರಂಭಿಸಿ ಅವರನ್ನು ಮೇಲೆತ್ತುವ ಕೆಲಸವನ್ನ, ಇಲ್ಲಿ ಇತರರ ಮನೆಯ ಹಾಳಾಗಿ ಇರೋದು ಬೇಡ ಅಂತ ಆ ಜೀತ ಪದ್ಧತಿಯಿಂದ ಮುಕ್ತಿಯನ್ನು ಗೊಳಿಸಿದ್ದನ್ನು ನಾವೆಲ್ಲವನ್ನ ಇಡಿಯಾದಂತಹ ಅವರ ಸಾಮಾಜಿಕ ಸೇವಾ ನಿಷ್ಠೆಯನ್ನ ನಾವಿಲ್ಲಿ ಕಾಣ್ತೇವೆ. ಅಂತಹ ಧೀಮಂತ ವ್ಯಕ್ತಿತ್ವವನ್ನು ಹೊಂದಂಥವರು ಕುದ್ಮಲ್ ರಂಗಾರಾವ್ ಅವರು.
ಇಂಥವರ ವ್ಯಕ್ತಿತ್ವ ಖಂಡಿತವಾಗಲೂ ಕೂಡ ಮುಂದಿನ ಸಮಾಜಕ್ಕೆ ಅನುಕರಣೀಯ ಅನ್ನೋದನ್ನು ಅಲ್ಲಿ ಹೇಳ್ತಾ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು ಬರೆದಂಥ ಒಂದು ವ್ಯಕ್ತಿ ಚಿತ್ರ, ಮಹಾತ್ಮರ ಗುರು ಕುದ್ಮಲ್ ರಂಗಾರಾವ್ ಅನ್ನುವಂತಹ ಒಂದು ವ್ಯಕ್ತಿ ಚಿತ್ರದಿಂದ ಆಯ್ದಂತಹ ಗದ್ಯಭಾಗ, ಮಹಾತ್ಮರಗುರು ಅವರ ಜೀವನ ವಿಚಾರಗಳು, ಅವರು ಬದುಕಿದಂಥ ರೀತಿ, ಅವರು ಮಾಡಿದಂಥ ಸೇವೆ ಎಲ್ಲವನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು, ಅದನ್ನು ಅನುಸರಿಸಲು ಕೂಡ ಸಾಧ್ಯ ಅನ್ನೋದನ್ನು ಹೇಳ್ತಾ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.